ಮೂಟೆಗಳಲ್ಲಿ ಅಕ್ರಮವಾಗಿ ಸಾಗಿಸ್ತಾ ಇದ್ದಂತಹ ಕಂತೆ ನೋಟುಗಳು ಸೀಸ್. ಸಿಲಿಕಾನ್ ಸಿಟಿಯಲ್ಲಿ ಅಗ್ನಿ ಅನಾಹುತಕ್ಕೆ 30ಕ್ಕೂ ಹೆಚ್ಚು ಆಟೋಗಳು ಭಸ್ಮ. ಕುಂದಾನಗರಿಯಲ್ಲಿ ಹಿರಿ ಜೀವಗಳಿಗೆ ವಿಮಾನಯಾನದ ಭಾಗ್ಯ. ಈ ಸುದ್ದಿಗಳನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಕನ್ನಡ ಕಡ್ಡಾಯ ನಾಮಫಲಕ ವಿಧೇಯಕ ಅಧಿವೇಶನದಲ್ಲಿ ಪಾಸ್ ಆಗಿದೆ. 60% ಕನ್ನಡ, 40% ಇಂಗ್ಲಿಷ್ ಬೋರ್ಡ್ ಅಳವಡಿಕೆ ನಿಯಮ ಇದೆ. ಈ ನಿಯಮ ಪಾಲನೆ ಮಾಡಿ ಅಂತ ಬಿಬಿಎಂಪಿ 1 ತಿಂಗಳ ಹಿಂದೆಯೇ ಗಡುವು ನೀಡಿದೆ. ಕಡ್ಡಾಯ ಕನ್ನಡ ನಾಮಫಲಕ ನಿಯಮ ಪಾಲನೆ ಮಾಡದ 40,000ಕ್ಕೂ ಹೆಚ್ಚು ಉದ್ದಿಮೆದಾರರಿಗೆ ನೋಟಿಸ್ ಅನ್ನು ನೀಡಿದ್ದು, ಅದರಲ್ಲಿ 20,000ಕ್ಕೂ ಹೆಚ್ಚು ಉದ್ದಿಮೆದಾರರು ಪಾಲನೆ ಮಾಡಿದ್ದಾರೆ. ಬ್ರಿಗೇಡ್ ರಸ್ತೆ, ಎಂಜಿ ರಸ್ತೆಯಲ್ಲಿ ಕಡ್ಡಾಯ ಕನ್ನಡ ನಾಮಫಲಕ ಪಾಲನೆ ಮಾಡಿದ್ರೆ ಅಲ್ಲೊಂದು ಇಲ್ಲೊಂದು ಅಂಗಡಿಗಳು ಮಾತ್ರ ನಿಯಮವನ್ನ ಪಾಲನೆ ಮಾಡಿಲ್ಲ. ಕಮರ್ಷಿಯಲ್ ಸ್ಟ್ರೀಟ್ ನಲ್ಲಿ ನಿಯಮ ಪಾಲನೆ ಆಗಿದ್ದು, ಕೆಲವೊಂದು ಅಂಗಡಿಗಳು ಮಾತ್ರ ಪಾಲನೆ ಮಾಡಿಲ್ಲ. ಒಟ್ಟಾರೆ ನಗರದ ಬಹುತೇಕ ಕಡೆಗೆ ನಿಯಮ ಪಾಲನೆ ಆಗಿದೆ. ಪಾಲಿಕೆ ಕೊಟ್ಟ ಗಡುವು ಮುಗಿಯೋಕೆ 5 ದಿನಗಳು ಬಾಕಿ ಇದ್ದು, ಕಡ್ಡಾಯ ನಾಮಫಲಕ ನಿಯಮ ಪಾಲಿಸ್ತಾರಾ ಇಲ್ಲ ಬಿಬಿಎಂಪಿ ಕೈಗೊಳ್ಳೋ ಕ್ರಮಕ್ಕೆ ಒಳಗಾಗ್ತಾರಾ ಕಾದ್ ನೋಡಬೇಕಿದೆ. ಲೋಕಸಭೆಯ ಚುನಾವಣೆ ಹತ್ತಿರವಾದಂತೆ ಅಕ್ರಮ ಹಣ ಸಾಗಾಟ ಕೂಡ ಹೆಚ್ಚಾಗ್ತಾ ಇದೆ. ಮಹಾರಾಷ್ಟ್ರದ ಗಡಿಯ ಬೀದರ್ನ ಅಂಬೇವಾಡಿ ಚೆಕ್ಪೋಸ್ಟ್ನಲ್ಲಿ ತಪಾಸಣೆಯ ವೇಳೆ 14 ಲಕ್ಷ ಅನಧಿಕೃತ ಹಣ ಪತ್ತೆಯಾಗಿದೆ. ಬೀದರ್ನಿಂದ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದ್ದ ಗೂಡ್ಸ್ ವಾಹನದಲ್ಲಿ 14 ಲಕ್ಷದ ಜೊತೆಗೆ 4 ಲಕ್ಷದ ವಿವಿಧ ಬ್ರ್ಯಾಂಡ್ನ ತಂಬಾಕು ಪದಾರ್ಥಗಳು ಕೂಡ ಪತ್ತೆಯಾಗಿದೆ. ಕಲ್ಲಪ್ಪ ಹಾಗೂ ಶಂಭು ಎಂಬ ಇಬ್ಬರು ಆರೋಪಿಗಳನ್ನ ಪೊಲೀಸರು ಬಂಧಿಸಿ 14 ಲಕ್ಷ ಹಣವನ್ನ ವಶಪಡಿಸಿಕೊಂಡಿದ್ದಾರೆ. ಈ ಕುರಿತು ಹುಲಸೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ದಾಖಲೆ ಇಲ್ಲದ ಹಣದ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಮತ್ತೊಂದು ಭಾರೀ ಬೆಂಕಿ ಅವಘಡ ಸಂಭವಿಸಿದೆ. ನಾಯಂಡಹಳ್ಳಿಯ ಗಂಗೊಂಡನಹಳ್ಳಿಯ ಪ್ಲಾಸ್ಟಿಕ್ ಗೋಡೌನ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಪರಿಣಾಮ ಪ್ಲಾಸ್ಟಿಕ್ ವಸ್ತುಗಳು, ಗುಜರಿ ವಾಹನಗಳಿಗೆ ಬೆಂಕಿ ಬಿದ್ದಿದೆ. 30ಕ್ಕೂ ಹೆಚ್ಚು ಆಟೋಗಳು, ಲಗೇಜ್ ವಾಹನಗಳು ಸುಟ್ಟು ಭಸ್ಮವಾಗಿದೆ. ರಿಜ್ವಾನ್ ಎಂಬುವರಿಗೆ ಸೇರಿದ ಪ್ಲಾಸ್ಟಿಕ್ ಗೋಡೌನ್ನಲ್ಲಿ ಅನಾಹುತ ಸಂಭವಿಸಿದ್ದು, ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಗೋಡೌನ್ನ ಒಂದು ಭಾಗದ ಖಾಲಿ ಜಾಗದಲ್ಲಿ ವಿವಿಧ ರೀತಿಯ ಲಗೇಜ್ ವಾಹನಗಳನ್ನು ಪಾರ್ಕ್ ಮಾಡಲಾಗಿತ್ತು. ಈ ವೇಳೆ ಬೆಂಕಿ ಆವರಿಸಿ ಗೋಡೌನ್ನ ಧಗಧಗಿಸಿದೆ. ಆಟೋಗಳು ಹಾನಿಯಾಗಿದ್ದಕ್ಕೆ ಬಡ ಕುಟುಂಬ ಕಣ್ಣೀರಿಡ್ತಾ ಇದೆ. ಇನ್ನು ಘಟನಾ ಸ್ಥಳಕ್ಕೆ ಶಾಸಕರಾದ ಶ್ರೀ ಎಂ ಕೃಷ್ಣಪ್ಪ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿನಯದ ರಾಜ್ಕುಮಾರ ಸಿನಿಮಾ ಇಲ್ಲಿ ರಿಯಲ್ ಆಗಿದೆ. ಸಿನಿಮಾದಲ್ಲಿ ಇರುವಂತೆ ಬೆಳಗಾವಿಯ ಶಾಂತಾಯಿ ವೃದ್ಧಾಶ್ರಮ 37 ಹಿರಿ ಜೀವಗಳು ಬೆಳಗಾವಿಯಿಂದ ವಿಮಾನ ಏರಿ ಮುಂಬೈಗೆ ಹೊರಟಿದ್ದಾರೆ. ಮುಂಬೈನ ತಾಜ್ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಲಿದ್ದಾರೆ. ನಂತರ ಮುಂಬೈನ ಗೇಟ್ ವೇ ಆಫ್ ಇಂಡಿಯಾ, ಸಿದ್ಧಿವಿನಾಯಕ ಟೆಂಪಲ್, ಸಮುದ್ರ ಸಫಾರಿ, ಲಿಂಕ್ ಬ್ರಿಡ್ಜ್, ಮಹಾರಾಷ್ಟ್ರ ವಿಧಾನಸೌಧ, ನಿಯರಮಲ್ ಪಾಯಿಂಟ್ ವೀಕ್ಷಿಸಲಿದ್ದಾರೆ. ಕಾಮಿಡಿ ಆಕ್ಟರ್ ಬಹುಕದಂ ವೃದ್ಧರಿಗೆ ಮುಂಬೈನ ಬೃಹತ್ ಮಾಲ್ನಲ್ಲಿ ಶಾಪಿಂಗ್ ಮಾಡಿಸಲಿದ್ದಾರೆ. 4 ದಿನಗಳ ನಂತರ ಮುಂಬೈ ಪ್ರವಾಸ ಮುಗಿಸಿ ಬೆಳಗಾವಿಗೆ ವಾಪಸ್ಸಾಗಲಿದ್ದಾರೆ. ನಾವು ಶಾಂತಾ ವೃದ್ಧಾಶ್ರಮನಲ್ಲಿ ಅಜ್ಜಿಯವರಿಗೆ ಒಂದು ವಿಮಾನಲೆ ಕರ್ಕೊಂಡು ಹೋಗ್ಬೇಕಂತ ಹೇಳಿ ವಿಚಾರ ಮಾಡಿದ್ವು. ಬಸ್ಲೆ ಪ್ರವಾಸ ಆಯಿತು, ಟ್ರೈನ್ಲೆ ಪ್ರವಾಸ ಆಯಿತು, ಸಮುದ್ರದ ಸಫಾರಿ ಆಯಿತು. ಆದರೆ ವಿಮಾನಲೆ ಪ್ರವಾಸ ಮಾಡ್ಬೇಕಂತ ಹೇಳಿ ಸಾಕಷ್ಟು ಅಜ್ಜಿಗಳು ಸದ್ಯಕ್ಕೆ ನಮ್ಗೆ ಹೇಳಿದ್ರೆ 4 ದಿವಸ ಅಲ್ಲಿ ನಾವು ಇರೋದು. 4 ದಿವಸದಲ್ಲಿ ಸಿ ಲೇಕ, ಜೂ ಚೌಪಾಟಿ, ಗೇಟ್ ವೇ ಆಫ್ ಇಂಡಿಯಾ, ಮಹಾಲಕ್ಷ್ಮಿ ದರ್ಶನ, ಸಿದ್ಧಿವಿನಾಯಕ ದರ್ಶನ, ಇಡೀ ಮುಂಬೈ ಎಲ್ಲ ಅಡ್ಡಾಡಿಸೋ ವ್ಯವಸ್ಥೆ ಅನಿಲ್ ಜೈನ್ ಅವರು ಅಲ್ಲಿ AC ಬಸ್ಸನ್ನು ಮಾಡಿದ್ದಾರೆ. ಮುಂಬೈಗೆ ಹೋಗ್ತೀವಿ, ವಿಮಾನದಿಂದ ಮುಂಬೈಗೆ ಹೋಗೋದು. ವಿಮಾನದಲ್ಲಿ ಕೂಡೋದೇ ಇದೆ ಮೊದಲನೇ ಸಲ ರೀ ನಾವು. ಹಿಂಗಾಗಿ ನಮಗೆ ಇಷ್ಟು ಆನಂದ ಆಗಿಲ್ಲ. ಜೀವನದೊಳಗೆ ಇಷ್ಟು ಆನಂದ ಸಿಕ್ಕೇ. ನಾವು 42 ಜನ ಇದ್ದೀವ್ರಿ. ಇವತ್ತು ಎಲ್ಲರನ್ನೂ ಕರ್ಕೊಂಡು ನಮ್ಮ ಸರ್ ಇದ್ದಾರಲ್ಲ, ನಮಗೆ ಸಣ್ಣ ಹುಡುಗರಿಗೆ ಪ್ರೋತ್ಸಾಹ ಕೊಟ್ಟವ್ರು ಅವರೇ. ಅದರಿಂದ ಮೈಯಾಗ ನಮಗೆ ಸಣ್ಣ ಹುಡುಗರಿಗೆ ಎನರ್ಜಿ ಬಂದಿದೆ. ಇಷ್ಟು ಆನಂದದಿಂದ ಹೊಂಟು. ಸಂಚಾರ ಮುಗಿಸಿ ಮತ್ತೆ ಹಾಸನ ಜಿಲ್ಲೆಗೆ ಬೀಟಮ್ಮ ಗ್ರೂಪ್ ವಾಪಸ್ ಆಗಿದೆ. ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಕಡೆಗರ್ಜೆ ಗ್ರಾಮದೊಳಗೆ 22 ಕಾಡಾನೆಗಳ ಹಿಂಡು ಸಾಗಿದೆ. ಬೀಟಮ್ಮ ಹೆಸರಿನ ಹೆಣ್ಣಾನೆ ನೇತೃತ್ವದಲ್ಲಿ ಸಂಚರಿಸುತ್ತಿದ್ದ ಆನೆ ಹಿಂಡಿನ ಉಪಟಳಕ್ಕೆ ಕಾಫಿ ಬೆಳೆಗಾರರು ಹೈರಾಣಾಗಿದ್ದಾರೆ. ಜೀವ ಭಯದಿಂದ ಕಾರ್ಮಿಕರು ಮತ್ತು ಬೆಳೆಗಾರರು ತೋಟಕ್ಕೆ ಹೋಗಲು ಹಿಂದೇಟು ಹಾಕ್ತಾ ಇದ್ದಾರೆ. ಕಳೆದ 2 ದಿನಗಳ ಹಿಂದೆ ಚಿಕ್ಕಮಗಳೂರಿನ ನೆರಡಿ, ಕರಗಣನೆ ಬೀಡು ಬಿಟ್ಟಿದ್ದ ಬೀಟಮ್ಮ ಗ್ಯಾಂಗ್ ಲಕ್ಷಾಂತರ ಮೌಲ್ಯದ ಕಾಫಿ, ಅಡಿಕೆ, ಬಾಳೆ ನಾಶ ಮಾಡಿದೆ. ಮತ್ತೊಂದು ಕಡೆಗೆ ಕೋಲಾರದ ಗಡಿಯಲ್ಲಿ ಆನೆ ಹಿಂಡು ಪ್ರತ್ಯಕ್ಷವಾಗಿದೆ. ಕಾಡಿನಿಂದ ನಾಡಿಗೆ ಬರುವ ಕಾಡಾನೆಗಳನ್ನ ಮತ್ತೆ ಕಾಡಿಗೆ ವಾಪಸ್ ಕಳುಹಿಸಲಾಗ್ತಾ ಇದೆ. ಅತ್ತ ಚಿಕ್ಕಮಗಳೂರು ನಗರದ ಹೊರವಲಯದ ಆದಿಶಕ್ತಿ ನಗರದಲ್ಲಿ ಬಾಲಕನ ಮೇಲೆ ಬೀದಿ ನಾಯಿ ದಾಳಿ ಮಾಡಿದೆ. ತಕ್ಷಣವೇ ಸ್ಥಳೀಯರಿಂದ ಬಾಲಕನ ರಕ್ಷಣೆಯಾಗಿದೆ.